3,500. 3,000 So again there is a little common sense. ನನ್ನ ರಿಲೇಟಿವ್ಸ್ ಯಾರು ಕೊಡ್ತಾರ ನಂಬರ್ ಇನ್ ಕೇಸ್ 2,000 and last day of the year ಇದು ಬಂದು ಲಾರಿಯಲ್ ಲೈಕ್ ಕನ್ಸೀಲರ್. ಇಷ್ಟ ಆಗ್ತಿರೋದು ಅವ್ರದ್ದು ಪರ್ಸನಲ್ ಟೈಮ್ನ ನೀವು ಲೈಕ್ ಕೆಣಕಿದ್ರೆ. and this time when I got my periods I didn't get stomach pain only. ನನಗಲ್ಲ ನಮ್ಮ ಅತ್ತೆಗೆ ಮಿಡ್ ನೈಟ್ ಕಾಲ್ ಮಾಡಿದ್ದಾರೆ ಲೈಕ್ ಅರೌಂಡ್ 11:40 ಕಾಲ್ ಉಂಡಾವಣಂ ಅಪ್ಪ ನಮಕ್ಕೂ ಪೋವನು. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ದಿಸ್ ಈಸ್ ದಿ ಲಾಸ್ಟ್ ವ್ಲಾಗ್ ಆಫ್ ದಿ ಇಯರ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ನನ್ನ ಹಸ್ಬೆಂಡ್ ಮಲಗಿದ್ದಾರೆ, ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್ ಬೈ ಟಾಕಿಂಗ್. ಯಾಕಂದರೆ ಒಂದು ಪಿನ್ ಬಿದ್ದರೂ ಗೈಸ್ ಅವ್ರು ಎದ್ದು ಬಿಡ್ತಾರೆ. ಈಸ್ ಸಚ್ ನನಗೆ ಒಂದು ಟಾರ್ಚರ್ ಥರ ಆಗುತ್ತಾ. ಅವ್ರು ಮಲಗಿರಾಗ ನಾನೆಲ್ಲ ಒಂದು ಸೈಲೆಂಟಾಗಿ ಏನೋ ಸೌಂಡ್ ಮಾಡ್ದಿರೋ ಕೆಲಸ ಮಾಡಬೇಕು. ಬಿಕಾಸ್ ಅದಾದಮೇಲೆ ಎದ್ಮೇಲೆ ಈ ವಿಲ್ ಬಿ ಲೈಕ್ ನಿನ್ನಿಂದಾನೇ ನಾನು ನಿದ್ದೆ ಹೋಯಿತು, ನಿಮ್ಮದಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತ. ಸೊ ನಾನು ಜಿಮ್ಗೆ ರೆಡಿ ಆಗ್ತಿದ್ದೆ. ಸೊ ಜಿಮ್ಗೆ ಹೋಗೋಕ್ಕೆ ಮುಂಚೆ ಐ ಆಲ್ವೇಸ್ ಚೆಕ್ ಮೈ ವೇಟ್. ಎಪ್ಪೊಮ್ಮೆ ರೆಡಿ ಆಗಿ ಇರ್ತೇನೆ ರೀ. ಅಚ್ಚ ಪೋಯ ನನಗೋಸ್ಕರ ಅಲ್ಲ, ನನ್ನ ಜೊತೆ ಈ ಮೇಡಮು ಬರ್ತಾಯಿದ್ದಾರೆ. 1 ವಾರ ಆಯಿತು ಗೈಸ್. ಎಸ್, 1 ವಾರ ಆಯಿತು ನನ್ನ ಜೊತೆ ಜಿಮ್ಮಿಗೆ ಬರ್ತಾಯಿದ್ದಾರೆ. ಫ್ರಮ್ 1 ವೀಕ್ ಆಯಲ್ಲಮ್ಮೆ. ಎಸ್. ಸೊ ಇದು ಒಂದು ಇಟ್ಸ್ ಆ್ಯಕ್ಚುಲಿ ಗುಡ್ ಡ್ರಿಂಕ್ ಗೈಸ್. ಪೀರಿಯಡ್ಸ್ ಟೈಮಲ್ಲೆಲ್ಲ ಸ್ಟಮಕ್ ಪೇನ್ ಬರಲ್ಲ. ಇದು ಒಂದು ನನ್ನ ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ ಪ್ಲಸ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇಬ್ಬರೂ ನನಗೆ ಹೇಳಿದ್ರು ಈ ಮೆಥಡು. ಲೈಕ್ ಪಟ್ಟೆ ಇದೆ ಅಲ್ವಾ, ಲೈಕ್ ಸ್ಪೈಸಸ್ ಐಟಮಲ್ಲಿ ಪಟ್ಟೆ ಅಂತ ಬರುತ್ತೆ ಅದು, ಆ್ಯಂಡ್ ಜೀರಾ, ಸೋಂಫ್ ಮತ್ತು ಇನ್ನೊಂದು ಕೈಂಡ್ ಆಫ್ ಜೀರಾ ಬರುತ್ತೆ, ಓಂ ಕಾಳು ಅಂತ ಏನೋ ಅಂತಾರೆ. ಫೋಟೋಸ್ ಹಾಕ್ತೀನಿ ನಾನು ಈ ಸೈಡಲ್ಲಿ. ಸೊ ಅದು ಮತ್ತು ಫೆನುಗ್ರೀಕ್ ಇದು ಮತ್ತು ಧನ್ಯ ಕಾಳು ಲೈಕ್ ಕೊರಿಯಂಡರ್ ಸೀಡ್ಸ್ ಇದೆಲ್ಲ ಸೇರಿ ನೀರಲ್ಲಿ ನೈಟ್ ಸೋಕ್ ಮಾಡಬೇಕು. ಲೈಕ್ ಓವರ್ ನೈಟ್ ನೀರಲ್ಲೇ ಬಿಡಬೇಕು. ಆ್ಯಂಡ್ ಬೆಳಿಗ್ಗೆದ್ದು ಜಸ್ಟ್ ಲೈಕ್ ತುಂಬ ಕುದಿಸೋದೇನು ಬೇಕಾಗಿಲ್ಲ, ನಾರ್ಮಲಾಗಿ ಬಾಯ್ಲ್ ಮಾಡಿಕೊಂಡು ಕುಡಿದ್ರೆ ವೆಯ್ಟ್ ಲಾಸಿಗೂ ಒಳ್ಳೆಯದು, ನಮ್ಮ ಫ್ಯಾಟೂ ಬರ್ನ್ ಆಗುತ್ತೆ. ಆ್ಯಂಡ್ ಪೀರಿಯಡ್ಸ್ ಟೈಮಲ್ಲಿ ಅಷ್ಟು ಹೊಟ್ಟೆ ನೋವು ಬರೋಲ್ಲ. ನನಗೆ ಈ ಸತಿ ಪೀರಿಯಡ್ಸ್ ಆಗಾಗ ಐ ಆಮ್ ಡ್ರಿಂಕಿಂಗ್ ದಿಸ್ ಫ್ರಮ್ ಲಾಸ್ಟ್ 1 ಮಂತಿಂದ. ಆ್ಯಂಡ್ ದಿಸ್ ಟೈಮ್ ವೆನ್ ಐ ಗಾಟ್ ಮೈ ಪೀರಿಯಡ್ಸ್ ಐ ಡಿಂಟ್ ಗೆಟ್ ಸ್ಟಮಕ್ ಪೇನ್ ಓನ್ಲಿ. ಒಂದು ಸ್ವಲ್ಪ ಮೈಲ್ಡಾಗಿತ್ತು ಬಟ್ ನಾಟ್ ವೆರಿ ಬ್ಯಾಡ್. ಮುಂಚೆ ಇರೋ ಥರ ಈ ಸತಿ ಇದ್ದಿಲ್ಲ. ಇಟ್ ವಾಸ್ ಜಸ್ಟ್ ಅ ಈಸಿ ಡೇ. ಐ ಫೀಲ್ ಲೈಕ್ ವಾವ್ ಸೋ ನೈಸ್ ಅಂತ. ಅದಕ್ಕೆ ಐ ಆಮ್ ನಾಟ್ ಸ್ಟಾಪಿಂಗ್ ಇಟ್, ಐ ಆಮ್ ಕಂಟಿನ್ಯೂಯಿಂಗ್ ದಿಸ್. ಐ ಡ್ರಿಂಕ್ ದಿಸ್ ಎವ್ರಿ ಡೇ. ನೀವು ಕುಡೀರಿ, ಇಟ್ಸ್ ವೆರಿ ಗುಡ್ ಗೈಸ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಮೈ ಪಾರ್ಟ್ನರ್ ಈಸ್ ಮೈ ಅಮ್ಮುಕುಟ್ಟಿ, ಮೈ ಜಿಮ್ ಪಾರ್ಟ್ನರ್. ಸಮ್ಟೈಮ್ಸ್ ನನಗೆ ನಿದ್ದೆ ಬರುತ್ತೆ, ಅಯ್ಯೋ ಇನ್ನು ಪೋಣೋ ಏನಕ್ಕೆ ತೋಣೋ ಒಮ್ಮೆ ವರ್ಕ್ ವரும். ಅಪ್ಪ ಅಮ್ಮಗುಟ್ಟಿ ಕಾಲ್ ಮಾಡ್ತೆ, ಮೋಳೆ 7:30 ಆಯ್ತು ರೆಡಿ ಆಗು ಹೋಗೋಣ ಅಂತ ಹೇಳ್ತಾರೆ. ಒಂದು ಆಳಿದ್ದಾರೆ ಮೋಟಿವೇಟ್ ಮಾಡೋಕ್ಕೆ, ಸರಿ ಅಂತ ಎದೋಳ್ಬಿಡ್ತೀನಿ. ಆ್ಯಕ್ಚುಲಿ ಇವಾಗ ಅನಿಸ್ತಿದೆ ನಲ್ಲದಮ್ಮೆ ಅದು ಹಂಗನೆ ಉಂಡಾವಣ ಅಪ್ಪ ನಮಕ್ಕೂ ಪೋವನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ಆಮೇಲೆ ಹಂಗನೆ പിടിക്ക് ഇങ്ങനെ കുറച്ച് ബാക്ക് ഞാൻ കാണണം. ವಾವ್, ನಮ್ಮ ಅಮ್ಮಗುಟ್ಟಿ ಬ್ಲಾಗ್ ತೆಗಿತಾ ಇದ್ದಾರೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ವಿಡಿಯೋ ಹಾಕಿದೆ. ಲೈಕ್ ಲಾಸ್ಟ್ ವ್ಲಾಗಲ್ಲಿ ನಮ್ಮ ಅತ್ತೆ ನನಗೆ ಪೋಸ್ಟಲ್ಲಿ ಕೊರಿಯರ್ ಏನೋ ಫುಡ್ ಐಟಮ್ಸ್ ಕಳಿಸೋದು, ಕ್ರಿಸ್ಮಸ್ ಬೇಕರಿ ಐಟಮ್ ಅವ್ರ ಮನೇಲೇ ಮಾಡಿದ್ರು. ಸೊ ಅದನ್ನ ನಾನು ವ್ಲಾಗ್ ತೆಗ್ದಿದ್ದೆ. ಆ ಪೋಸ್ಟಲ್ಲಿ ಬೈ ಮಿಸ್ ಆಗಿ ನನ್ನ ನಂಬರ್ ಕಾಣಿಸ್ತಿದೆ, ಲೈಕ್ ನಂದಾಗ್ಲಿ ಮತ್ತೆ ನಮ್ಮ ಅತ್ತೆದಾಗ್ಲಿ. ನಾನು ಆ್ಯಕ್ಚುಲಿ ಅದು ಕವರ್ ಅಪ್ ಮಾಡಿನೇ ನಾನು ಬ್ಲಾಗ್ ತೆಗ್ದಿದ್ದು, ಬಟ್ ದೆನ್ ಅದು ಹೇಗೆ ಕಾಣಿಸ್ತು ಅಂತ ಗೊತ್ತಿಲ್ಲ. ಸೊ ನನ್ನ ನಂಬರ್ ಲೀಕ್ ಆಯಿತು.
ನಂಬರ್ ಲೀಕ್ ಆದ್ಮೇಲೆ ಓಕೆ ನಿಮ್ಗಳಿಗೆ ನನ್ನ ನಂಬರ್ ಸಿಕ್ತು. ಸೊ ಅಟ್ಲೀಸ್ಟ್ ಒಂದು ಲಿಟಲ್ ಕಾಮನ್ ಸೆನ್ಸ್ ಗೈಸ್, ನೈಟ್ ಲೈಕ್ 12 ಗಂಟೆಗೆಲ್ಲ ಯಾರು ಕಾಲ್ ಮಾಡ್ತಾರೆ? ಅಟ್ಲೀಸ್ಟ್ ನಿಮ್ಗೆ ತಿಳಿಬಾರ್ದ ಓಕೆ ಅವ್ರು ಮಲಗಿರ್ತಾರೆ ಈ ಟೈಮ್, ನಾಳೆ ಬೆಳಿಗ್ಗೆ ಕಾಲ್ ಮಾಡೋಣ ಅಂತ ಒಂದು ಲಿಟಲ್ ಕಾಮನ್ ಸೆನ್ಸ್ ಆದ್ರೂ ಇರಬೇಕು. ನನ್ನ ನಂಬರ್ ನಿಮ್ಗೆ ಸಿಕ್ಕಿದ್ರು ಇನ್ ಕೇಸ್ ಕಾಲ್ ಮಾಡಿದ್ರು ಐ ಆಮ್ ಟೋಟಲಿ ಫೈನ್, ಐ ವಿಲ್ ಸ್ಪೀಕ್ ವೆರಿ ಹ್ಯಾಪಿಲಿ. ಬಟ್ ದೆನ್ ನನಗೆ ಒಂದು ಇಷ್ಟ ಆಗ್ತಿರೋದು ಅವ್ರದ್ದು ಪರ್ಸ್ನಲ್ ಟೈಮ್ನ ನೀವು ಲೈಕ್ ಕೆಣಕಿದ್ರೆ ನನಗೆ ಲಿಟ್ರಲಿ ಕೋಪ ಬರುತ್ತೆ. ಲೈಕ್ 2-3 ಮೆಂಬರ್ಸ್, ನನಗಲ್ಲ ನಮ್ಮ ಅತ್ತೆಗೆ ಮಿಡ್ ನೈಟ್ ಕಾಲ್ ಮಾಡಿದ್ದಾರೆ, ಲೈಕ್ ಅರೌಂಡ್ 11:40 ಕಾಲ್ ಮಾಡಿ ಇದು ಕೀರ್ತನ ಅವ್ರ ಹತ್ರ ಮಾತಾಡ್ಬೇಕು, ಕೀರ್ತನ ನಂಬರ್ ಸಿಗತ್ತಾ ಅಂತ. ಗೈಸ್ ಒಂದ್ ಲಿಟಲ್ ತಿರ್ಗಾ ಅಲ್ಲೂ ದೇರ್ ಇಸ್ ಅ ಲಿಟಲ್ ಕಾಮನ್ ಸೆನ್ಸ್ ಅಗೇನ್. ಸ್ಥಳ ಇಲ್ಲ ಬಿಡ್ಬೇಕು. ಸೊ ಅಗೇನ್ ದೇರ್ ಇಸ್ ಅ ಲಿಟಲ್ ಕಾಮನ್ ಸೆನ್ಸ್. ನನ್ನ ರಿಲೇಟಿವ್ಸ್ ಯಾರು ಕೊಡ್ತಾರ ನಂಬರ್ ಇನ್ ಕೇಸ್ ಅನ್ನೋನ್ ಪರ್ಸನ್, ನೀವು ಯಾರಂತಾನೆ ಗೊತ್ತಿಲ್ಲ, ಇಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನ ನಂಬರ್ ಯಾರು ಕೊಡಲ್ಲ ನನ್ನ ರಿಲೇಟಿವ್ಸು. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಯಾರಿಗೂ ನನ್ನ ನಂಬರ್ ಕೊಡಕ್ ಹೋಗ್ಬಿಡಿ ಅಂತ. ಸೊ ಹಾಗೆ ಲೈಕ್ ಸೊ ನನ್ನ ನಂಬರ್ ಸಿಕ್ತು. ಒಂದು ಹುಡುಗಿಗೆ ಇಬ್ರು ಹುಡುಗಿರಿಗೆ ನಂಗೆ ಪರ್ಸ್ನಲ್ ನಂಬರ್ ಸಿಕ್ತು. ಆ್ಯಂಡ್ ದೇ ವಾಂಟೆಡ್ ಟು ಕಾಲ್ ಮೀ, ದೇ ಕಾಲ್ಡ್ ಮೀ ಆಲ್ಸೋ. ನಂಗೆ ಕಾಲ್ ಮಾಡಿದ್ರು ಅರೌಂಡ್ 11:40. ನಾನು ತಲೆನೋವು ಅಂತ ಮಲಗಿಬಿಟ್ಟಿದ್ದೀನಿ, ಆ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ಲೈಕ್ ನಾನಂತೂ ಕಾಲ್ ಅಟೆಂಡ್ ಮಾಡಿಲ್ಲ. ಐ ವಾಸ್ ಲೈಕ್ ಈ ಟೈಮಲ್ಲಿ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಐ ಜಸ್ಟ್ ಡಿ ನಾಟ್ ಅಟೆಂಡ್ ದಿ ಕಾಲ್. ಬಟ್ ಅವಾಗ ನಾನು ಒಂದು ಆಪ್ಷನ್ ಇದೆ ಐಫೋನಲ್ಲಿ, ಕಾಲ್ ರೆಕಾರ್ಡಿಂಗ್ ಆಗುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಮಾತಾಡ್ತಾ ಇದ್ರೆ ಕೇಳಿಸುತ್ತೆ. ಕಾಲ್ ಡಿಸ್ಕನೆಕ್ಟ್ ಮಾಡೋಕ್ಕೆ ಮುಂಚೆನೇ ಅವ್ರು ಏನಾದ್ರು ಮಾತಾಡ್ತಾ ಇದ್ರೆ ಆ ರೆಕಾರ್ಡಿಂಗ್ ಟೈಮಲ್ಲಿ ಅದು ನಮಗೆ ಕೇಳಿಸುತ್ತೆ. ಸೊ ನನಗೆ ಕೇಳಿಸ್ತು, ದೇ ವರ್ ಟಾಕಿಂಗ್, ದೇ ಡಿ ನಾಟ್ ನೋ that they were talking, but I heard them talking in the call and I attended. ಅಟೆಂಡ್ ಮಾಡಿಲ್ಲ, ನಾನು ಆ ಕಾಲ್ ರೆಕಾರ್ಡಿಂಗ್ ಕೇಳಿಸ್ಕೊಂಡೆ. ಒನ್ ಗರ್ಲ್ ಇಸ್ ಲೈಕ್ ಐ ಶುಡ್ ಟಾಕ್ ಟು ಯು, ಇಟ್ಸ್ ವೆರಿ ಸೀರಿಯಸ್, ಟಾಕ್ ಟು ಮೀ ವೆರಿ ಸೀರಿಯಸ್ ಥಿಂಗ್ ಏನೋ ಅಂತೆ. ಇಟ್ ಡಸಂಟ್ ಮೇಕ್ ಸೆನ್ಸ್ ಕಾಲಿಂಗ್ ಅಟ್ 12 o'clock in the midnight to somebody. ಇಟ್ಸ್ ರಿಯಲಿ ಡಿಸ್ಟರ್ಬಿಂಗ್. ನಿಮ್ಗೆ ಯಾವುದೇ ಕಾಂಟೆಂಟ್ ಕ್ರಿಯೇಷನ್ ಇನ್ಫ್ಲುಯೆನ್ಸರ್ ನಂಬರ್ ಸಿಕ್ಕಿದ್ರೆ ಪ್ಲೀಸ್ ನೈಟ್ ಹೊತ್ತೆಲ್ಲ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗಂತ ಒಂದು ಪರ್ಸ್ನಲ್ ಲೈಫ್ ಅಂತ ಇದೆ ಗೈಸ್, ಪ್ಲೀಸ್ ಯಾರ್, ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್. ನೀವು ಇನ್ ಕೇಸ್ ನನಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲ್ ಮಾಡಿದ್ರು ಹ್ಯಾಪಿಲಿ ಐ ವುಡ್ ಹ್ಯಾವ್ ಅಟೆಂಡೆಡ್. ಬಟ್ ದೆನ್ ನೈಟ್ ಹೊತ್ತು ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಜಿಮ್ಮಿಗೆ ಬಂದ್ರಿ, ರೀಚ್ ಆದ್ರಿ, ಇವಾಗ ವರ್ಕೌಟ್ ಮಾಡೋ ಸಮಯ. ನೋವು ಲಾಸ್ಟ್ ವರ್ಷ, ಟುಡೇಸ್ December 31st. ಸೊ December 31st and last day of the year. Feeling happy. ಮೇಡಮ್ ಅವ್ರು ರೆಸ್ಟ್ ತಗೊತಾ ಇದ್ದಾರೆ, ಪಾಪ ಸುಸ್ತಾಗಿಬಿಟ್ಟಿದ್ದಾರೆ ಮೇಡಮ್ ಅವರು. ಅವ್ರು ಚೂಡಿದಾರೆ ಹಾಕ್ಕೊಂಬರೋದು ಗೈಸ್, ಜಿಮ್ ವೇರ್ ಹಾಕ್ಕೊಳ್ಳಲ್ಲ. ಸೊ ಅವ್ರು ಇವಾಗ ರೆಡಿ ಇಲ್ಲ ಜಿಮ್ ವೇರ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ಮೇ ಬಿ ಆಫ್ಟರ್ ಫ್ಯೂ ಡೇಸ್ ಚೇಂಜ್ ಮಾಡಿಸ್ತೀನಿ. ಅವ್ರಿಗೆ ಇಷ್ಟ ಲೈಕ್ ಟೀ ಶರ್ಟ್ ಎಲ್ಲ ಹಾಕ್ಕೊಳ್ಳೋಕ್ಕೆ, ಬಟ್ ಸಮ್ ಡೇಸ್ ಇಸ್ ನಾಟ್ ಫೀಲಿಂಗ್ ಓಕೆ ಕಂಫರ್ಟಬಲ್. ಸೊ ಇನ್ನೂ ಸ್ವಲ್ಪ ದಿವಸ ಎಕ್ಸಸೈಸ್ ಮಾಡಿದ್ರೆ ಒಂದು ಸ್ವಲ್ಪ ಸಣ್ಣ ಆಗ್ತಾರಲ್ಲ, ಆವಾಗ ಜಿಮ್ ವೇರ್ ಹಾಕ್ಸ್ಬೇಕು. ಬಂದಿದೆ ಬೆಟ್ಟ, ನಿಮಗೋಸ್ಕರ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬರದೇ ಏನಿಲ್ಲ ನಿಜವಾಗ್ಲು, ಅವರಿಗೆ ಒಂಚೂರು ಐಡಿಯಾ ಇಲ್ಲ ನಾನು ಏನು ವ್ಲಾಗ್ ತೆಗಿತಾ ಇದ್ದೀನಿ ಅಂತ. ಬೇಗ ಬನ್ನಿ. ಸೊ ಗೈಸ್, ನಾನು ಜಿಮ್ಗೆ ಹೋಗಿ ಬಂದೆ. ಜಿಮ್ಗೆ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಆ್ಯಂಡ್ ಬ್ರೇಕ್ಫಾಸ್ಟ್ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ. ರೆಸ್ಟ್ ಅಂದರೆ ನನಗೆ ಯಾಕೋ ಒಂದು ಸ್ವಲ್ಪ ತಲೆನೋವ್ತಿತ್ತು, ಹಾಗೆ ದೇವೆಟ್ಟ ಶೋಲ್ಡರ್ ಮೇಲೆ ಹಾಗೆ ಒಂದು ಸ್ವಲ್ಪ 5 minutes ಮಲ್ಕೊಂಡು ರೆಡಿ ಆಗಿಬಿಟ್ಟು ಐ ಆಮ್ ಟೇಕಿಂಗ್ ಅ ವ್ಲಾಗ್. ಬನ್ನಿ ಕೂತ್ಕೊಳ್ಳಿ. ಟೇಕ್ ಮುಟ್ಟಗುರು ಕ್ಯಾಪ್ ಹಾಕೊಂಬಂದಿದ್ದಾರೆ.
ಸೊ ವ್ಲಾಗ್ ಏನಂದ್ರೆ ಕ್ಯಾಪ್ ತೆಗಿಬೇಕಾ? ಬೇಕಿದ್ರೆ ತಗೋ ಓಪನ್ ಐ ಮೀನ್ ತೆಗೀರಿ. ಪರವಾಗಿಲ್ಲ. ಯು ಲುಕ್ ಗುಡ್ ಎನಿವೇಸ್. ಓಕೆ. ಸೊ ಈ ವ್ಲಾಗ್ ಏನಂದ್ರೆ ಈ ಪಕ್ಕದಲ್ಲಿ ಕಾಣ್ತಿದ್ಯಾ ಇಷ್ಟೊಂದು ಕಾಸ್ಮೆಟಿಕ್ಸ್ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇಟ್ಕೊಂಡಿದೀನಿ. ಓಕೆನಾ? ನೀವು ಅದರದ್ದು ಪ್ರೈಸ್ ನೀವು ಗೆಸ್ ಮಾಡ್ಬೇಕು. ಪ್ರೈಸ್ ಐ ಥಾಟ್ ಐ ಶುಡ್ ಟೆಲ್ ವಾಟ್ ಇಸ್ ದಟ್. ವಾಟ್ಸ್ ದ ಪ್ರಾಡಕ್ಟ್? ಇಟ್ಸ್ ಓಕೆ. ಅಷ್ಟೇ ನಿಮಗೆ ಕಷ್ಟ ಇದು ಎಲ್ಲ ಕೊಡಲ್ಲ. ಯು ಶುಡ್ ಗೆಸ್ ದಿ ಪ್ರೈಸ್. ಯಾಕಂದ್ರೆ ಇದುವರೆಗೂ ಇದೆಲ್ಲಾರು ಮಾಡ್ಬೇಕು ಆಕ್ಚುಲಿ. ಇಲ್ಲ ಹೆಣ್ಮಕ್ಳು ಹೂಸ್ ಮ್ಯಾರಿಡ್, ಬಿಕಾಸ್ ಹಸ್ಬೆಂಡ್ ಹ್ಯಾಸ್ ಟು ನೋ ಇಷ್ಟು ಲೈಕ್ ನಾವು ಇಟ್ಕೊಂಡಿದ್ರು ಸೇವಿಂಗ್ಸು, ಇವಾಗ ತಾನೇ ಇಷ್ಟು ಇಟ್ಕೊಂಡಿದ್ದೆ, ಇಷ್ಟು ಬೇಗ ಎಲ್ಲಿ ಖರ್ಚು ಮಾಡಿದೆ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ದ ರೀಸನ್. ನೀವು ಕೇಳ್ತಾ ಇರ್ತೀರಲ್ಲ ಕಾಸೆಲ್ಲಿ ಅಂತ, ಇದಕ್ಕೇನೆ. ಅದಕ್ಕೆ ತಿಂಗಳಿಗೆ ನನಗೆ ಕೊಟ್ಬಿಡಿ ಇಷ್ಟ ಅಮೌಂಟ್. ಓಕೆನಾ? ಸೊ ದಟ್ ಐ ಕ್ಯಾನ್ ಬಿ ಬೈಯಿಂಗ್. ಓಕೆ, ಈ ಒಳ್ಳೆ ಅರ್ನಿಂಗ್ ಮಾಡಿ. My wife is independent. Independent wife. Yes, thank you. So ನಾನು ಕಷ್ಟ ಕೊಡಲ್ಲ ದಯವಿಟ್ಟಾಗೆ. ನನಗೆ ಏನು ಇಷ್ಟನೋ ತಗೊಂಡ್ಬಿಡ್ತೀನಿ. ಆ್ಯಂಡ್ ದಿ ಫಸ್ಟ್ ಪ್ರಾಡಕ್ಟ್. ಓಕೆನಾ? ಓಕೆ. ಇದು ಬಂದು ರೆಕ್ಕೆನೆಂದು ಲೀವ್ ಇನ್ ಕಂಡೀಷ್ನರ್. ನೋಡಿದ್ರಿ ತಾನೆ, ನಾನು ಏರ್ ವಾಶ್ ಮಾಡಿದ್ಮೇಲೆ ಇದು ನಾನು ಅಪ್ಲೈ ಮಾಡ್ಕೊತೀನಿ ಹೇರ್ಗೆ. ಸೊ ಈ ಪ್ರೈಸ್ ಇಷ್ಟು. ವೇಟ್ ನೋಡಬೇಕು. ವೇಟ್ ಎಲ್ಲ ನೋಡಬೇಡಿ. ನಾನು ಇಷ್ಟು 150 ml. 150. No, I will not check. Only friend will check. ಇಷ್ಟು ಇರುವುದು. ಇದು ನೋಡಕ್ಕೆ ತುಂಬಾ ಪೋರ್ಷ್ ಆಗಿದೆ. ಓಕೆ. ഒരു 1500 ಅರೌಂಡ್. ಕಳ್ಳನ್ ಮಗ. It's 1800. Oh, near. Yeah, almost there. So this one product, guys. Okay. So second one bandu. It's from L'Oreal. It's a tinted serum. Okay. Tint like apply ಮಾಡ್ಕೊಂತಾರೆ, serum ತರ apply ಮಾಡ್ಕೊಂತಾರೆ. Foundation. It's kind of a foundation. ಇಷ್ಟಿರಬಹುದು. ಯೂಸ್ ಮಾಡಿ ಅದು ಮುಂದೆ ಎಲ್ಲ ಹೋಗ್ಬಿಟ್ಟಿದೆ. ಟ್ಯಾಗ್ ನಿಮ್ಗೆ MRP ಎಲ್ಲ ಕಾಣಲ್ಲ, ಬಿಕಾಸ್ ನಾನು ಉಜ್ಬಿಟ್ಟಿದ್ದೀನಿ. ನೋ, ಐ ವಾಂಟ್ ಚೆಕ್ MRP. ನಾ ಇದು ಚಾಲೆಂಜ್ ಆಗಿ ತಗೊಂತೀನಿ. ಓಕೆ. 850. It's 999. ಅಷ್ಟೇನಾ? ಅಷ್ಟೇ. ಬಟ್ ದೆನ್ ಅಷ್ಟೇನಾ? ನಿಮ್ಗೇನು ಅನಿಸ್ತಾ ಇಲ್ವಾ? 999 ಇಷ್ಟಕ್ಕೆ. 999? What you thought? 350. ನಾನು ಇವಾಗ 999 ಹೇಳಿದ್ದು. Okay. 999. 999. Okay. So you thought it's 350. ಅದಕ್ಕೆ ಇವ್ರೇನ್ 999 ಅಷ್ಟೇನಾ ಅಂತ ಕೇಳ್ತಾ ಇದಾರೆ ಅಂತ ಆಯ್ತು. Okay. ಸುಮ್ನೆ ಗೈಸ್ ವೇಸ್ಟಿಂಗ್ ಮನಿ. ಮುಖ ಕಚ್ಕೊಳ್ಳಕ್ಕೆ. ಓಕೆ. ಇದು ಒಂದು ಇಟ್ಸ್ ಅ L'Oreal ಅಗೇನ್ ಎಕ್ಸ್ಟ್ರಾರ್ಡಿನರಿ, ಲೈಕ್ ಇಟ್ಸ್ ಅ ಸೀರಮ್ ಗೈಸ್. ಹೇರ್ ವಾಶ್ ಮಾಡಿದ್ಮೇಲೆ ಅಪ್ಲೈ ಮಾಡ್ಕೊಳ್ಳೋ ಸೀರಮ್ ಹೇರಿಗೆ. ಇದಿಷ್ಟಿರ್ಬೋದು. ಏನೆಲ್ಲೋ ಅಪ್ಲೈ ಮಾಡಿದ್ರೆ ಗೈಸ್ ಸುಮ್ಮನೆ. ದೇವರು ಆಲ್ರೆಡಿ ಬ್ಯೂಟಿ ಕೊಟ್ಟಿದ್ದಾರೆ. ಅದು ಬೇಡ. ಇನ್ನು ಆ ಬ್ಯೂಟಿನ ಇನ್ನೂ ಜಾಸ್ತಿ ಬ್ಯೂಟಿಯಾಗಿ ಮಾಡ್ಕೊಳ್ಳೋಣ. ಓಕೆ. 150. ಪ್ಲಸ್ ಆಡ್ ಒನ್ ಮೋರ್ 150. 300. 300 ಪರವಾಗಿಲ್ಲ ತಾನೆ? ಕಾಸ್ಟ್ಲಿ ಆಕ್ಚುಲಿ. ಚಿಕ್ಕದೇ 300. ಇನ್ನ ದೊಡ್ಡದು ಯೋಚನೆ ಮಾಡಿ ಇಷ್ಟಿರ್ಬೋದು ಅಂತ. ಸುಮ್ಮನೆ ಬಿಸ್ನೆಸ್. ಇಟ್ಸ್ ಅ ಗುಡ್ ಸೀರಮ್ ಅದಕ್ಕೆ. ನೆಕ್ಸ್ಟ್ ಬಂದು ಇದು ನನ್ನ ಬೇಸ್ ಆಗಿ ಯೂಸ್ ಮಾಡ್ತೀನಿ. ಇಟ್ಸ್ ಅ ಮಾಯಿಶ್ಚರೈಸರ್. ಪೇಸ್ಟ್ ಟೂತ್ ಪೇಸ್ಟ್ ಅಲ್ಲ. ಟೂತ್ ಪೇಸ್ಟ್ ಏನಲ್ಲ. ಇಟ್ಸ್ ಮೈ ಮಾಯಿಶ್ಚರೈಸರ್. ಯಾವ ಮಾಯಿಶ್ಚರೈಸರ್ ಅಂತ ತೋರಿಸ್ತೀನಿ. 345 ಮಾಯಿಶ್ಚರೈಸರ್ ರಿಲೀಫ್ ಕ್ರೀಮ್ ಅಂತ. ಸೊ ಇವಾಗೂ ನಾನು ಅದು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಷ್ಟಿರ್ಬೋದು. ಸ್ಮೆಲ್ ನೋಡ್ತಾ ಇದ್ದಾರೆ. ಇವರು
650. It's 2,500. God. It's 2,500. ನಾಪ್ಕ ಇದೆಯಾ? ನನ್ನ ದೇವರು. ನನ್ನ ದೇವರು. ಆ್ಯಕ್ಚುಲಿ ನಾನು ಇದ್ರದ್ದು ಫೀಡ್ಬ್ಯಾಕ್ ಹಾಕ್ತೀನಿ ಅಂತ ಹೇಳಿದೆ ಗೈಸ್. ಇಟ್ಸ್ ಅ ವೆರಿ ಗುಡ್ ಕ್ರೀಮ್. ಪ್ಲೀಸ್ ಗೋ ಫಾರ್ ಇಟ್. ನನ್ನ ಸ್ಕಿನ್ ಬಂದು ತುಂಬ ಶೈನಿಯಾಗಿ ಪ್ಲಂಪಿಯಾಗಿ ಗ್ಲಾಸ್ ಸ್ಕಿನ್ ಥರ ಆಗ್ಬಿಟ್ಟಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಕ್ರೀಮ್. ವೇಸ್ಟಿಂಗ್ ಮನಿ. 2,500. 2,000. ಸೊ ನೆಕ್ಸ್ಟ್ ಬಂದು ಮ್ಯಾಕ್ ಪೌಡರ್ ಕಿಸ್ ಲಿಕ್ವಿಡ್ ಲಿಪ್ಸ್ಟಿಕ್. ಸೊ ಇದಿಷ್ಟಿರ್ಬೋದು. 1,500. 3,500. 3,000? ನೀವು ಯಾವಾಗ ಗೊತ್ತಾಯ್ತು ತಗೊಂಡಿದ್ದು? ನಾವು ಮಾಲ್ದೀವ್ಸ್ಗೆ ಹೋಗಿ ಬರಾಗ ಕೊಚ್ಚಿನ್ ಇಲ್ದ್ವಲ್ಲ, ಲುಲ್ಲು ಮಾಲ್ಗೆ ಹೋಗಿದ್ವಲ್ಲ, ಖಾಲಿ ಆಗಿಲ್ಲ ಇದು. ಆಗಿಲ್ಲ. ಓ ಚಾಕ್ಲೇಟ್ ಥರ ಇದೆ. 3,500. How much you spending, babe? This is why I have to look no good. balance in our bank. I have to look good, no? You already look good. So we have to, looking good gives me more confidence. ಅದಕ್ಕೆ. Okay. Next we'll go with this. ಇದು ಬಂದು L'Oreal like concealer. You know what's concealer? ಇಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಅದು ಕವರ್ ಅಪ್ ಮಾಡಕ್ಕೆ. ಇಟ್ಸ್ ಫ್ರಮ್ L'Oreal ಗೈಸ್. ಇದಿಷ್ಟಿದೆ ಹೇಳಿ. ಇದು 800 around. It's 999. Okay. ಬಟ್ ವರ್ತ್ ಅಲ್ವಾ? ನಿನಗೆ ಬರ್ತು. ನನಗೆ ಬರ್ತು. ಓಕೆ, ದಿಸ್ ಇಸ್ ಅ ಬ್ಲಶ್. ನೀವು ನೋಡ್ತೀರಾ ಇದೇನಿದು ಜೋಕರ್ ತರ ಹಚ್ಕೊಂತೀಯ ಅಂತ ಹೇಳ್ತಾರೆ. I told you to stop using this. But I'll not stop. Don't worry. So ഇങ്ങനെ വരും. It's from Plix guys. ಸೊ ಇದು ಬ್ಲಷು ನಾನು ಯಾವಾಗಲೂ ಯೂಸ್ ಮಾಡಿದಾಗ ಜೋಕರ್ ಅಂತ ಟೀಸ್ ಮಾಡ್ತಾನೆ ಇರ್ತಾರೆ. ಇಟ್ಸ್ ನಾಟ್ ಗೋಯಿಂಗ್ ಇನ್ಸೈಡ್. ಅಲ್ಲಿ ಟ್ಯೂ ಹಿಂಗೆ ಹಾಲ್ ಮಾಡೋದು. ಪುಷ್. ಇವರಿಗೆ ಭಯನೇ ಆಗ್ಬಿಡ್ತು ಅನ್ಸುತ್ತೆ. ಇದಿಷ್ಟಿರ್ಬೋದು. $2,000. ಗೊತ್ತಾ, ನಾನು ಏನು ಆರ್ಡರ್ ಮಾಡಿದ್ರು ಇವಾಗ ಜಾಸ್ತಿ ಇದೆ ಆರ್ಡರ್ ಮಾಡ್ತೀನಂತೆ. ಮೋರ್ ಪ್ರೈಸ್. ಇಟ್ಸ್ 1,950. Oh, nearly. Yeah, nearly 50 rupees ಕಮ್ಮಿ. 2,000 ಅಂತ. I want. Yeah, almost. ಇದು ಬಂದು ಸನ್ಸ್ಕ್ರೀನ್ ಫ್ರಮ್ ಸೆಂಟೆಲ್ಲ. ಇದು ಬಂದು ಲೈಕ್ ಇಟ್ಸ್ ಅ ವೆರಿ ಗುಡ್ ಸನ್ಸ್ಕ್ರೀನ್ ಗೈಸ್. ಓಕೆ, ಸೆಂಟೆಲ್ಲ ಆ್ಯಕ್ಚುಲಿ ದೊಡ್ಡದು ಬಂದು ಇವಾಗ ಹೇಳಲ್ಲ. ಸರಿ ಹೇಳಿ. ಇದಿಷ್ಟು 150. ಇದು ನೋಡಿದ್ರೆ ಐ ಆಮ್ ಟೆಲಿಂಗ್ ಇಟ್ಸ್ ಫ್ರಮ್ ಬ್ರ್ಯಾಂಡ್ ಸೆಂಟೆಲ್ಲ ಅಂತ. 3,000. Still. It's 999. 999. Okay. It's 3,000 ಬಂದು ದೊಡ್ಡದು ಬಂದು ಇಟ್ಸ್ ಆಲ್ಮೋಸ್ಟ್ ಲೈಕ್ 2,500 ದೊಡ್ಡದು ಇಷ್ಟದು. ಬಟ್ ಈ ಚಿಕ್ಕದು 999. ಸೊ ಇಟ್ಸ್ ಅ ವೆರಿ ಗುಡ್ ಸನ್ಸ್ಕ್ರೀನ್. ಸೊ ನನಗೆ ಕೊಡಿಸಿ, ನಂಗೆ ಏನಾದ್ರು ಬರ್ತ್ಡೇಗೆ ಗಿಫ್ಟ್ ಮಾಡ್ತೀರಾ ಅಂದರೆ ಈ ಥರ ಸೆಂಟೆಲ್ಲ ಈ ಸನ್ಸ್ಕ್ರೀನ್ ಗಿಫ್ಟ್ ಮಾಡಿ. ದೊಡ್ಡದು ಸೆಂಟೆಲ್ಲ. ಎಸ್. ಓಕೆ. ಸೊ ನೆಕ್ಸ್ಟ್ ಬಂದು ದಿಸ್ ಒನ್. ಈ ಮೆಬಿಲಿನಿಂದ ಮಸ್ಕಾರ. It's looking good. Looking so sexy. Not you, this one. I know. ಅದು ಯೂಸ್ ಮಾಡಿದ್ರೆ ನಾನು ಸೆಕ್ಸಿ ಆಗ್ತೀನಿ. Sky high. Yeah. $999. It's 800. ಅಶೋ. ನೀವು ಕಮ್ಮಿ ಇರೋದನ್ನ ಜಾಸ್ತಿ ಹೇಳ್ತೀರಾ, ಜಾಸ್ತಿ ಇರೋದನ್ನ ಕಮ್ಮಿ ಹೇಳ್ತಾ ಇದ್ದೀರಾ. I got the point. Yeah. Next. I'm just gonna stop here. Lip balm. It's a sleeping lip balm. ನೈಟ್ ಹೊತ್ತು ಮಲ್ಗಾಗ ಮುಂಚೆ ನಾನು ಇದು ಅಪ್ಲೈ ಮಾಡ್ತೀನಿ. That's only. ಕಿಸ್ ಮಾಡಕ್ಕೆ ಆಗಲ್ಲ ಗೈಸ್. ನಾನು ಬಿಡಲ್ಲ, ಯಾಕಂದ್ರೆ ಲಿಪ್ ಬಾಮ್ ಹಾಕೊಂಡಿರ್ತೀನಲ್ಲ ಅದು ಹಂಗೆ ಮಾಯ್ಶ್ಚರೈಸ್ ಆಗಬೇಕು ಅಂತ ಲಿಪ್ನ.
ಇದಿಷ್ಟಿರ್ಬೋದು. ಇದು ಬಂದು 850. ಇಟ್ಸ್ 700. ಇದು ತುಂಬ ಚೆನ್ನಾಗಿದೆ ಗೈಸ್. ಇಟ್ಸ್ ಫ್ರಮ್ ಐ ಡೋಂಟ್ ನೋ ಹೌ ಟು ಸ್ಪೆಲ್ ಇಟ್, ಸೊ ಐ ವಿಲ್ ಸ್ಪೆಲ್ ಇಟ್. ಗಿವ್ ಟು ಮೀ. ಇಟ್ಸ್ ಬಟ್ ವೆರಿ ಗುಡ್ ಬ್ರ್ಯಾಂಡ್. ನೆಕ್ಸ್ಟ್ ಬಂದು ಇದನ್ನು ಲಿಪ್ ಬಾಮೆ. ಇದು ನಾನು ಡೇ ಟೈಮಲ್ಲಿ ಯೂಸ್ ಮಾಡ್ತೀನಿ. ನನಗೆ ಗೊತ್ತು ಇದು. ಇದು ಒಂದು 999. ಇಟ್ಸ್ 700. ಈಸ್ ಲೂಸಿಂಗ್ ಇಟ್. ಇಟ್ಸ್ ಫ್ರಮ್ ಇಂಡಿ ವೈಲ್ಡ್ ಅಂತ. ಇಟ್ಸ್ ಅ ನೈಸ್ ಲಿಪ್ ಬಾಮ್. ನಮ್ಮ ಅಮ್ಮನೂ ಬೆಂಗಳೂರಲ್ಲಿ ಇರಾಗ ನಮ್ಮ ಅಮ್ಮನೂ ಇದು ಯೂಸ್ ಮಾಡಿದ್ರು. ನಾವಿಬ್ಬರು ಯೂಸ್ ಮಾಡಿನೂ ಇದು ಖಾಲಿ ಆಗ್ತಿಲ್ಲ. ಸೊ ಇಟ್ ಈಸ್ ಲೈಕ್ 2 months ನಾನು ಇದು ಆಲ್ಮೋಸ್ಟ್ ಲೈಕ್ 1.5 month ಆಗಿದೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಪ್ರೈಮರ್. ಮೇಕಪ್ ಸ್ಟಾರ್ಟ್ ಮಾಡಾಗ ಫಸ್ಟ್ ನಾವು ಇದೇ ಅಪ್ಲೈ ಮಾಡೋದು. ನೋಡಬಾರ್ದು. ಇಲ್ಲ. ಪ್ರೈಮ್ ಮಿನಿಸ್ಟರ್ ಅಲ್ಲ, ಪ್ರೈಮರ್. ಇದು ಒಂದು ஒரு 1500 ಆಗುತ್ತೆ. ಅದೇನಿಗೆ ಜಾಸ್ತಿ ಹೇಳ್ತಿದ್ದೀರಾ ನೀವು? ಓಕೆ 600. ಕರೆಕ್ಟಾಗಿ ಹೇಳಿ. 999. 850. ಇಲ್ಲೇ ಇದೆ 845. ಸಾರಿ. ಓಕೆ. ಸೊ ದಿಸ್ ಇಸ್ ಅ ನೈಸ್ ಪ್ರೈಮರ್. ನಾನು ಇದೇ ಯೂಸ್ ಮಾಡೋದು. ಸೊ ಪರವಾಗಿಲ್ಲ ದೇವೇಟ, ಆಲ್ಮೋಸ್ಟ್ ಇಲ್ಲ ಅರ್ಧ ಅಂತ ಗೆಸ್ ಮಾಡಿದ್ದೀರಾ. ಸೊ ಎನಿವೇಸ್, ವುಮೆನ್ಸ್ ಲೈಫ್ ಯೂಸಿಂಗ್ ಪ್ರಾಡಕ್ಟ್, ಈಟಿಂಗ್ ಲಿಪ್ಸ್ಟಿಕ್. ವೇರ್ ಐ ಈಟಿಂಗ್ ಲಿಪ್ಸ್ಟಿಕ್? Where I'm eating lipstick? You're applying, no? Yeah. It will go to your mouth also, inside. No. It will go. It's transfer proof. Achada. It will go to my mouth. ನೀವು ನನ್ನ ಹತ್ರ ಬರಲೇಬೇಡಿ. ನೋಡಿ ಗೈಸ್, ನಮ್ಮ ಮೆನ್ ಏನು ಬೇಡ, ಹುಟ್ಟಿದ ಥರ ಇವಾಗಲೂ ಆ ಥರನೇ. ಹಿಂಗೆ ಹುಟ್ಟಿದ್ರು ಇವಾಗಲೂ ಹಂಗೇನೆ. ನೋ ಪೌಡರ್, ನೋ ಸನ್ಸ್ಕ್ರೀನ್, ನೋ ನಥಿಂಗ್. ಟೇಕ್ ಮೈ ಪ್ರಾಡಕ್ಟ್ ಅಂಡ್ ಕಮ್. ವಾಟ್ ಆಲ್ ಐ ಆಮ್ ಯೂಸಿಂಗ್. ಯು ಆರ್ ಯೂಸಿಂಗ್. ಟೇಕ್ ಆಲ್ ಕಮ್. ಇವಾಗ ನೋಡಿ your products. I should take kajal also. ಅದು ಬೇಡ. ನೋಡಿ ಗೈಸ್, ಇದು ಕೀರ್ತನ, ಐ ಮೀನ್ ವುಮೆನ್ಸ್ ಪ್ರಾಡಕ್ಟ್. ಇದು ನಮ್ಮ ಪ್ರಾಡಕ್ಟ್ ಗೈಸ್. ഒരു ಅಂಡರ್ ಆ್ಯಂಡ್ ಕ್ರೀಮ್ ಅಲ್ಲ, ಸಾರಿ, ರೋಲರ್ ಅല്ലേ? ರೋಲ್ ಆನ್ spray. That also she bought for me. I don't use because I smell good without spray. ಬಿಟ್ಟಪ್ಪ ಓಳು. ಇವಾಗ ರೆಡಿ ಆಗಾಗ use this. Yeah, because she bought it. before did I? No. This spray I am using, that's all. These three my products. And sometimes he applies kajal also. Kajal. ಇವಾಗ ಫೇಸ್ ಸ್ಲೀಪಿ ಥರ ಕಾಣುತ್ತೆ. ಅದಕ್ಕೆ ಅವರು ಸ್ವಲ್ಪ ಕಾಜಲ್ ಇಲ್ಲಿ ಯಾಕಂದ್ರೆ ಮುಂಚೆ ಅವರು ಸುರ್ಮಾ ಅಪ್ಲೈ ಮಾಡ್ಕೊಂತ ಇದ್ರು ನನ್ನ ಹಸ್ಬೆಂಡ್. ಬಟ್ ಯಾಕಂದ್ರೆ ಅವರು ಬ್ರೈಟ್ನೆಸ್, ಕಣ್ಣು ಬ್ರೈಟ್ ಆಗಿ ಕಾಣಕ್ಕೆ ಬ್ರೈಟ್ನೆಸ್ ಬರು ಫೇಸ್ ಫುಲ್. ಹೌದಾ? ಓಕೆ ಗೈಸ್, ಸೊ ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಈ ಲಾಸ್ಟ್ ಇಟ್. ಸುಮ್ಮನೆ ಬೇಕಂತ ಮಜಾ ಕೊಟ್ಟಿಲ್ಲ ಗೇಮಿಗೆ, ಜಾಸ್ತಿ ಅದು ಇದು ಅಂತ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ರು. ಸೊ ಯಾ, ಅಷ್ಟೇ ಗೈಸ್. ಇವಾಗ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ತಲೆ ಬಾಚ್ಕೊಂಡು, ಅಫ್ಕೋರ್ಸ್ ಟುಮಾರೋ ಇಸ್ ನ್ಯೂ ಇಯರ್. ಇವತ್ತು ಕೇಕ್ ಕಟ್ ಮಾಡೋಣ ಮಿಡ್ ನೈಟ್ ಅಂತ.
ಕೇಕ್ ತೊಗೊಂಬರೋಕ್ಕೆ, ಮತ್ತು ಫ್ಯೂ ಕೆಲಸ ಇದೆ. ನನ್ನ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡ್ಕೊಬೇಕು. ಸೊ ಅದಕ್ಕೆ ಪಿಕ್ಚರ್ಸ್ ಎಲ್ಲ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಗ್ಯಾಲರಿದಲ್ಲಿ. ಹೋಗಿ ಪ್ರಿಂಟೌಟ್ ತೊಗೊಂಬರ್ಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಟುಡೇ ಈವ್ನಿಂಗ್ ವಿಲ್ ಬಿ ಮೈ ಡೇ 8 ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ 2 days ಮುಗ್ದೋಗುತ್ತೆ. ಐ ಆಮ್ ವೇಟಿಂಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.